ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಕನ್ನಡ ಜನತೆಗೆ. ಸೊ ನನ್ನ ಸೆಕೆಂಡ್ ವೀಡಿಯೋಗೆ ಇಷ್ಟೊಂದು ವ್ಯೂಸ್ ಬರುತ್ತೆ ಅಂತ ನಾನು ರಿಯಲಾಗಿ ಗೆಸ್ ಮಾಡಿಲ್ಲ. ಬಿಕಾಸ್ ಸೊ ಇಂಗ್ಲೀಷಲ್ಲಿ ವೀಡಿಯೋಸ್ ಮಾಡೋವಾಗ ಅಷ್ಟೊಂದು ಪುಷ್ ಆಗಲಿ ವ್ಯೂಸ್ ಆಗಲಿ ಬರ್ತಾ ಇದ್ದಿಲ್ಲ. ಸೊ ನಾನು ಡಿಸೈಡ್ ಆದ ನಂತರ ವಿಡಿಯೋಸ್ ಹಾಕಿದೆ, 2 ವಿಡಿಯೋಸ್ ಹಾಕಿದೆ ಅಷ್ಟೇ. ಸೆಕೆಂಡ್ ವಿಡಿಯೋಗಂತೂ ಸುಮಾರು ವ್ಯೂಸ್ ಹೋಯಿತು ಆ್ಯಂಡ್ ತುಂಬ ಖುಷಿ ಆಗ್ತಿದೆ. ಆ್ಯಸ್ ಎ ಬಿಗಿನರ್ ಇದೊಂದು ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅರ್ಥ ಆಯಿತು, ಎಸ್ ನಮ್ಮ ಕನ್ನಡ ಜನತೆಯ ಮನಸ್ಸು ಎಷ್ಟೊಂದು ಪ್ಯೂರ್ ಆಗಿದೆ ಅಂದ್ಬಿಟ್ಟು. ಆ್ಯಂಡ್ ನಮ್ಮಂಥವ್ರನ್ನ ಬೆಳೆಸೋದಕ್ಕೆ ಡೆಫಿನೆಟಾಗಿ ನಮ್ಮ ಕನ್ನಡದವರೇ ಆಗ್ತಾರೆ. ಅದಕ್ಕೋಸ್ಕರ ಆ್ಯಂಡ್ ತುಂಬ ಥ್ಯಾಂಕ್ಸ್ ಆಯಿತಾ. ಸೊ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಸೊ ಅದೊಂದು ನನ್ನ ಹಂಬಲ್ ರಿಕ್ವೆಸ್ಟ್, ಪ್ಲೀಸ್ ಆದಷ್ಟು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಆ್ಯಂಡ್ ಒಳ್ಳೆ ಚೆನ್ನಾಗಿರೋ ವೀಡಿಯೋಸ್ನೇ ಹಾಕ್ತೀನಿ. ಸೊ ವೀಡಿಯೋಸ್ ಮಾಡೋದು ತುಂಬ ಈಸಿ ಅಂತ ಅಂದ್ಕೊಬೇಡಿ, ತುಂಬ ಕಷ್ಟ ಆಗುತ್ತೆ. ಕಂಪ್ಲೀಟಾಗಿ ನಾವು ವೀಡಿಯೋ ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ವಾಯ್ಸ್ ಓವರ್ ಕೊಡಬೇಕು, ಸುಮಾರು ಕೆಲಸ ಇರುತ್ತೆ. ಆಲ್ಮೋಸ್ಟ್ 1 ಡೇ ಎಲ್ಲ ತೊಗೊತೀರಿ ವೀಡಿಯೋಸ್ ಮಾಡೋದಕ್ಕೆ, ಶೂಟ್ ಮಾಡೋದಕ್ಕೆ, ಎಡಿಟ್ ಮಾಡಲಿಕ್ಕೆ ಎಲ್ಲ. ಇನ್ಫ್ಯಾಕ್ಟ್ ವಿತ್ ಕಮಿಟ್ಮೆಂಟ್ ಸೊ ಇದನ್ನು ಮಾಡ್ತಿದ್ದೀರಿ. ಸೊ ಅದಕ್ಕೋಸ್ಕರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ಆ್ಯಂಡ್ ಇವತ್ತು ಸಂಡೇ. ಸೊ ಸಂಡೇ ಏನಪ್ಪ ಅಂದರೆ ನಾನ್ ವೆಜ್ ಆ್ಯಕ್ಚುಲಿ, ಬಟ್ ಚಿಕನ್ ತರೋದಾಗಿ ಪ್ಲ್ಯಾನ್ ಇತ್ತು. ಚಿಕನ್ ಬೇಡ ಇವತ್ತು, ಸೊ ಬಿಕಾಸ್ ಫ್ಲೂ ಏನೋ ನಡೀತಿದೆ ಅಂತೆ, ಸೊ ಅದಕ್ಕೋಸ್ಕರ ಬೇಡ ಅಂತ ಡಿಸೈಡ್ ಆದ್ರಿ. ಆ್ಯಂಡ್ ಎಗ್ ತರಿಸಿದೆ ಝೆಪ್ಟೋದಲ್ಲಿ. 30 eggs ಕಾಸ್ಟ್ ಅಬೌಟ್ 200 rupees. 200 rupees ಆಯಿತು 30 eggsಗೆ. ಆ್ಯಂಡ್ ಕೆಲವೊಂದು ಗರಂ ಮಸಾಲ ಲೈಕ್ ಚಿಕನ್ ಮಸಾಲ ಪೌಡರ್ ಎಲ್ಲ ಖಾಲಿಯಾಗಿತ್ತು, ಸೊ ಅದನ್ನೆಲ್ಲ ತರಿಸ್ಕೊಂಡೆ. ಸೊ ಹೇಗೆ ಮಾಡ್ತೀನಿ ಅನ್ನೋದು ತೋರಿಸ್ಕೊಡ್ತೀನಿ. ಆನ್ ಹಾಟ್ ಕಡಾಯಿ ಆ್ಯಡ್ 2 to 3 teaspoon ಆಫ್ ಆಯಿಲ್. ಸೊ ಆಯಿಲ್ 2-3 teaspoon ಹಾಕ್ಕೊಂಡ್ರೆ ಸಾಕು. ಆನಂತರ 1 teaspoon ಮಸ್ಟರ್ಡ್ ಸೀಡ್ಸ್, 1 teaspoon ಜೀರಾ ಸೀಡ್ಸ್, ಗ್ರೀನ್ ಚಿಲ್ಲೀಸ್ ಒಂದು 3 to 4 ಆ್ಯಡ್ ಮಾಡ್ಕೊಳ್ಳಿ, ಮತ್ತು ಕರಿ ಲೀವ್ಸ್ ಎಲ್ಲವನ್ನು ಹಾಕಿ ಒಂದು ಸಾರ್ಟ್ ಔಟ್, ಜಸ್ಟ್ ಹಾಗೆ ಒಂದು ಮಿಕ್ಸ್ ಕೊಡಿ. ಆನಂತರ ಆನಿಯನ್ಸ್, ಚಾಪ್ಡ್ ಆನಿಯನ್ಸ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಸಾಫ್ಟ್ ಆಗುತ್ತಲ್ಲ, ಆನಂತರ 1 teaspoon ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಇದನ್ನು ಸ್ಕಿಪ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಬೇಡ ಅಂತಂದರೆ. ಸೊ ಇದು ಆ್ಯಡ್ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ ನಾನು ಆ್ಯಡ್ ಮಾಡ್ತಿದ್ದೀನಿ. ಸೊ ಈ ಟೈಮಲ್ಲಿ ನೀವು ಎಲ್ಲ ಮಸಾಲ ಪೌಡರ್ಸ್ನ ಆ್ಯಡ್ ಮಾಡಬೇಕು. ಎಗ್ ಹಾಕಿದ ನಂತರ ನೀವು ಆ್ಯಡ್ ಮಾಡೋಕ್ಕೆ ಹೋದರೆ ಸೊ ನಿಮಗೆ ಅಲ್ಲಲ್ಲಿ ಉಪ್ಪು ಸಿಗುತ್ತೆ, ಅಂದರೆ ನಿಮಗೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ, ಚೆನ್ನಾಗಿ ಅನಿಸಲ್ಲ ಅದು. ಸೊ ಈ ಟೈಮಲ್ಲಿ ನೀವೇನು ಮಾಡಬೇಕು, ಸಾಲ್ಟ್ ಆಗಲಿ, ಗರಂ ಮಸಾಲ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಕೊರಿಯಂಡರ್ ಪೌಡರ್ ಎಲ್ಲವನ್ನು 1 teaspoon ಹಾಕ್ಕೊತೀರಲ್ವ, ಹಾಕೋವಾಗ ಹಾಗೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಟಾದ ನಂತರ ನೀವು ಎಗ್ಗನ್ನು ಆ್ಯಡ್ ಮಾಡಬೇಕು. ಎಗ್ ಆ್ಯಡ್ ಮಾಡಾದಮೇಲೆ ನೀವು ಒಂದು 1/2 teaspoon ಆಫ್ ಪೆಪ್ಪರ್ ಪೌಡರ್, ನಾನು ಹಾಗೆ ಡೈರೆಕ್ಟಾಗಿ ಕ್ರಷ್ ಮಾಡಿ ಪೌಡ್ರ್ ಥರ ಮಾಡಿಕೊಂಡು ಡೈರೆಕ್ಟಾಗಿ ಎಗ್ ಮೇಲೆ ಸ್ಪ್ರಿಂಕಲ್ ಮಾಡ್ಕೊಬೇಕು ಅಷ್ಟೇ. ಹಾಗೆ ಬಿಟ್ಟು ಒಂಚೂರು ಆನಂತರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದು ಆಲ್ಮೋಸ್ಟ್ ಲೋ ಫ್ಲೇಮಲ್ಲೇ ನಡಿಬೇಕು. ಹೈ ಫ್ಲೇಮಲ್ಲಿ ಮಾಡಿದ್ರೆ ಆ್ಯಕ್ಚುಲಿ ಎಗ್ ಬೇಗ ಬಾಯ್ಲ್ ಆಗುತ್ತಲ್ಲ, ಸೊ ಓವರ್ ಕುಕ್ ಆದರೆ ಏನಾಗುತ್ತೆ, ಎಗ್ ರಬ್ಬರ್ ಥರ ಆಗಿಬಿಡುತ್ತೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲೇ ನೀವು ಮಾಡಬೇಕು. ಸೊ ಲಾಸ್ಟಲ್ಲಿ ಗಾರ್ನಿಷ್ಗೆ ಒಂದು ಚಾಪ್ಡ್ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅಷ್ಟೇ. ಜಸ್ಟ್ ಹಾಗೆ ಒಂದು ಮಿಕ್ಸ್ ಕೊಡಿ, ನಿಮಗೆ ಫೀಲ್ ಆಗುತ್ತೆ ಪ್ರಾಪರಾಗಿ ಕುಕ್ ಆಗಿದೆಯಾ ಇಲ್ಲ ಅಂದ್ಬಿಟ್ಟು. ಜಸ್ಟ್ ಕೈಯಲ್ಲಿ ತೊಗೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ನಿಮ್ಗೆ ಅದು ಸಾಫ್ಟ್ ಟೆಕ್ಸ್ಚರ್ ಥರ ಇರುತ್ತೆ. ದಟ್ ಈಸ್ ಮೋರ್ ದೆನ್ ಎನಫ್. ಅಷ್ಟಿಗೆ ನೀವು ನಿಲ್ಲಿಸ್ಬೇಡಿ. ಇನ್ನೂ ಹಾಗೆ ಫ್ರೈ ಮಾಡ್ತಾ ಹೋಗ್ತಿದ್ರೆ ಎಗ್ ಹೇಗಾಗುತ್ತೆ, ಗಟ್ಟಿ ಆಗಿಬಿಡುತ್ತೆ, ನಿಮ್ಗೆ ರಬ್ಬರ್ ಆಗಿ ಅನಿಸುತ್ತೆ. ಅದು ಆ್ಯಕ್ಚುಲಿ ಓವರ್ ಕುಕ್ ಆಗಿದೆ ಅಂತ ಅರ್ಥ. ಈ ಟಿಪ್ಸ್ ಫಾಲೋ ಮಾಡಿ ನೋಡಿ, ಟೇಸ್ಟು ಚೆನ್ನಾಗಿ ಬರುತ್ತೆ. ಇದಕ್ಕೆ ಚಪಾತಿ ಮಾಡಿದೆ. ಆ್ಯಂಡ್ ಅಫ್ಕೋರ್ಸ್ ಚಪಾತಿ ಏನು ತೋರಿಸೋ ಅವಶ್ಯಕತೆ ಇಲ್ಲ, ಸುಮಾರು ವೀಡಿಯೋಸಲ್ಲಿ ತೋರಿಸ್ಬಿಟ್ಟಿದ್ದೀನಿ. ನೀವು ನನ್ನ ವೀಡಿಯೋಸ್ ನೋಡಿಲ್ಲ, ನನ್ನ ಡೈಲಿ ವ್ಲಾಗ್ಸ್ ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ಔಟ್ ಮಾಡ್ಕೊಳ್ಳಿ. ಸೊ ಅದು ಮೇ ಬಿ ಇಂಗ್ಲೀಷಲ್ಲಿರುತ್ತೆ, ಬಟ್ ಇನ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಡೆಫಿನೆಟಾಗಿ ನಿಮಗೆ ಖುಷಿ ಆಗ್ಬೋದು. ಆ್ಯಂಡ್ ಐ ಹೋಪ್ ಎಲ್ಲರಿಗೂ ಗೊತ್ತಿರೋ ಹಾಗೆ ಇಂಗ್ಲೀಷ್ ಗೊತ್ತಿರುತ್ತೆ. ನೋಡಿ ಹೇಗಿದೆ ಅಂತ ಹೇಳಿಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಕ್ಚುಲಿ ನಾನು ಅಂದ್ಕೊಂಡೆ ಸೊ ಹೇಗಪ್ಪ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಇಂಗ್ಲೀಷಿಂದ ಸಡನ್ನಾಗಿ ಕನ್ನಡದಲ್ಲಿ ವೀಡಿಯೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದು ಮೇ ಬಿ ಸರಿ ಅಲ್ಲ ಅಂತೆಲ್ಲ ಡಿಸೈಡ್ ಆದೆ. ಬಟ್ ಟ್ರೈ ಕೊಡೋಣ, 1 ತಿಂಗಳು ಟ್ರೈ ಮಾಡೋಣ, 1 ತಿಂಗಳಲ್ಲಿ ಹೇಗೆ ರೆಸ್ಪಾನ್ಸ್ ಸಿಗ್ಬೋದು ಅಂತ ನೋಡೋಣ ಅಂತ ಅಂದ್ಕೊಂಡೆ. ಬಟ್ ಸರ್ಪ್ರೈಸಿಂಗ್ಲಿ ಖುಷಿ ವಿಚಾರ ಏನಂತಂದರೆ ಸೆಕೆಂಡ್ ವೀಡಿಯೋಗೆ ಅಷ್ಟೊಂದು ಚೆನ್ನಾಗಿರೋ ವ್ಯೂಸ್ ಬಂತು, ಫಸ್ಟ್ ಡೇಗೆ ಅಷ್ಟೊಂದು ವ್ಯೂಸ್ ಬಂತಲ್ವಾ. ಸೊ ಡೆಫಿನೆಟಾಗಿ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ನಮ್ಮ ಕನ್ನಡ ಜನತೆಗೆ ಅಂತ ಹೇಳಿಬಿಟ್ಟು ಖುಷಿ ಆಯಿತು ನನಗೆ. ಎಸ್, ಇನ್ಮೇಲೆ ನಾನು ಕನ್ನಡದಲ್ಲೇ ಮಾಡ್ತೀನಿ. ಸೊ ಇನ್ ಬಿಟ್ವೀನಲ್ಲಿ ಇಂಗ್ಲೀಷ್ ಮಿಕ್ಸ್ ಆಗ್ತಿರುತ್ತೆ, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ ಫಾರ್ ದ್ಯಾಟ್. ಬಿಕಾಸ್ ನಾನು ಅಷ್ಟು ಪರ್ಫೆಕ್ಟಾಗಿ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ
ಐ ಹೋಪ್ ನಿಮ್ಗೆ ಅರ್ಥ ಆಗುತ್ತೆ ಅನಿಸುತ್ತೆ. ನಂದು ಪ್ರಾಬ್ಲಮ್ ಏನಂತಂದರೆ, ಸೊ ಐ ಆಮ್ ಮಿಕ್ಸ್ಡ್ ವಿತ್ ಬೋತ್ ಲ್ಯಾಂಗ್ವೇಜಸ್, ತೆಲುಗು ಕನ್ನಡ ಎರಡೂ ಭಾಷೆ ಮಾತಾಡ್ತೀರಿ ನಾವು ನಮ್ಮ ಮನೆಯಲ್ಲಿ. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ಬೋದು. ಕ್ಲಿಯರ್ ಆ್ಯಂಡ್ ಪರ್ಫೆಕ್ಟ್ ಕನ್ನಡ ಮಾತಾಡೋಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಬಟ್ ಈವನ್ ದೌ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್ ಟು ಸ್ಪೀಕ್ ಇನ್ ಕನ್ನಡ. ಆ್ಯಂಡ್ ಸೊ ಯಾರೂ ಚಿಕನ್ ತಿನ್ನಬೇಡಿ, ಬಿಕಾಸ್ ಅದೇ ಫ್ಲೂ ನಡೀತಿದೆ ಅಂತೆ. ಸೊ ಅದು ತಿಂದರೆ ಮತ್ತೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗುತ್ತೆ, ಅದರಿಂದ ಬೇರೆ ಪ್ರಾಬ್ಲಮ್ಸ್ ಎಲ್ಲ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಆದಷ್ಟು ಚಿಕನ್ ಅವಾಯ್ಡ್ ಮಾಡಿ. ಅಂದರೆ ಐ ಥಿಂಕ್ ಸೊ ಇನ್ನು ಕರ್ನಾಟಕದಲ್ಲಿ ಇದು ನಡೀತಿದೆಯೇನೋ ಗೊತ್ತಿಲ್ಲ ಫ್ಲೂ. ಅದಕ್ಕೆ ಇಲ್ಲಿ ಚಿಕನ್ ರೇಟು ತುಂಬ ಕಡಿಮೆ ಆಗಿದೆ, ಬಟ್ ಯಾರೂ ತೊಗೊಳಕ್ಕೆ ರೆಡಿ ಇಲ್ಲ. ಯು ಕ್ಯಾನ್ ಗೋ ವಿತ್ ಮಟನ್ ಆರ್ ಫಿಶ್. ಸೊ ಮಧ್ಯಾಹ್ನಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀರಿ, ಲೆಟ್ಸ್ ಸಿ ಫಾರ್ ಫಿಶ್ ಆರ್ ಮಟನ್. ಹೋಪ್ಫುಲ್ಲಿ ಟ್ರೈ ಮಾಡ್ತಾಯಿದ್ದೀನಿ. ಇವತ್ತು ವೆಜ್ಜೇ ಆಲ್ಮೋಸ್ಟ್ ಟ್ರೈ ಮಾಡೋಣ ಅಂದ್ಬಿಟ್ಟು, ಬಟ್ ನೋಡಬೇಕು, ಸಂಡೇ ಅಲ್ವಾ, ಅದಕ್ಕೋಸ್ಕರ. ಆ್ಯಂಡ್ ಸೊ ನನ್ನ ವೀಡಿಯೋಸ್ ಹೇಗೆ ಅನಿಸ್ತಿದೆ, ನೀವು ನೋಡೋವಾಗ ಹೇಗೆ ಫೀಲ್ ಆಗುತ್ತೆ, ಪ್ಲೀಸ್ ಅದನ್ನು ಕಮೆಂಟಲ್ಲಿ ತಿಳಿಸಿ. ಸೊ ಎಲ್ಲಿಂದ ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ನಿಮ್ಮ ಸ್ಟೇಟ್ ಹೆಸರು ನನಗೆ ಕಮೆಂಟಲ್ಲಿ ಹಾಕಿ. ಅದೆಲ್ಲ ಓದೋವಾಗ ಖುಷಿ ಆಗುತ್ತೆ ನನಗೆ, ಹೇಗೆ ನನ್ನ ವೀಡಿಯೋಸ್ ರೀಚ್ ಆಗ್ತಿದೆ, ಮತ್ತು ನಿಮ್ಗೆ ಹೇಗೆ ಅನಿಸ್ತಿದೆ, ನೋಡೋಕ್ಕೆ ಚೆನ್ನಾಗಿದೆಯಾ, ಓಕೆನಾ, ನಾಟ್ ಬ್ಯಾಡಾ, ಹೀಗೇನಾದರೂ ನಿಮ್ಮ ಫೀಲ್ ಆಗಿರೋದನ್ನು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡಿ. ನನ್ನ ಕಮೆಂಟ್ಸ್ ಓದಬೇಕಂದ್ರೆ ತುಂಬ ಖುಷಿ ಆಗುತ್ತೆ. ಹಾಗೆ ನಾನು ಆ್ಯಕ್ಚುಲಿ ಜಸ್ಟ್ ಸ್ಟಾರ್ಟರ್. ನಾನು ಸ್ಟಾರ್ಟಿಂಗಲ್ಲಿ ಒಂದು ಕಮೆಂಟ್ ಬಂದ್ರೇ ನನಗೆ ತುಂಬ ಖುಷಿಯಾಗಿಬಿಡ್ತಿತ್ತು. ಆನಂತರ ಒಂದೊಂದು ಸತಿ ಚೆನ್ನಾಗಿ ಕಮೆಂಟ್ಸ್ ಬರುತ್ತೆ, ಪರ್ಸ್ನಲ್ ಮೆಸೇಜಸ್ ಬರುತ್ತೆ. ಸೊ ದಟ್ ಈಸ್ ಸಮಥಿಂಗ್ ಲೈಕ್ ಸ್ಪೆಷಲ್. ಖುಷಿ ಆಗುತ್ತೆ ನನಗೆ ಓದೋವಾಗೆಲ್ಲ, ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಕೇಳೋದು, ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಒಪಿನಿಯನ್ ತಿಳಿಸಿ. ಇನ್ನೂ ಯಾವ ರೀತಿ ವೀಡಿಯೋಸ್ ಮಾಡಬೇಕು, ನಾನು ಏನಾದರೂ ಡೆವಲಪ್ಮೆಂಟ್ ಮಾಡಬೇಕಾ ವೀಡಿಯೋಸಲ್ಲಿ ಅಂತೆಲ್ಲ ಇದ್ದರೆ ಪ್ಲೀಸ್ ಇನ್ಫಾರ್ಮ್ ಮಾಡಿ. ಆ್ಯಂಡ್ ನಾನು ನ್ಯಾಚುರಲಾಗಿ ರಿಯಲಿಸ್ಟಿಕ್ಕಾಗಿ ವೀಡಿಯೋಸ್ ಮಾಡ್ತೀನಿ. ನಾನು ಯಾವುದೇ ಕೈಂಡ್ ಆಫ್ ಸ್ಕ್ರಿಪ್ಟೆಡ್ ವೀಡಿಯೋಸ್ ಅಲ್ಲ ನಂದು. ಕಂಪ್ಲೀಟ್ಲಿ ನಾನು ಏನು ಮಾಡ್ತೀನಿ ಮನೆಯಲ್ಲಿ, ನಾನು ಯಾವ ರೀತಿ ನನ್ನ ಲೈಫ್ ಸ್ಟೈಲ್ ಇದೆಯೋ ಅದನ್ನೇ ನಾನು ತೋರಿಸ್ತಿದ್ದೀನಿ. ನೀವು ನನ್ನ ವೀಡಿಯೋಸ್ ನೋಡಿದ್ರೆ ನಿಮಗೆ ಅನಿಸುತ್ತೆ ವೆರಿ ರಿಯಲಿಸ್ಟಿಕ್ ಆಗಿರ್ತೀನಿ. ನಾನು ಸಮ್ಟೈಮ್ಸು ಮ್ಯಾಕ್ಸಿಯಲ್ಲೇ ವೀಡಿಯೋಸ್ ಮಾಡ್ತೀನಿ. ಸ್ಯಾರೀಸ್ ಉಟ್ಕೊಂಡು, ಡ್ರೆಸ್ ಮಾಡಿಕೊಂಡು, ಮೇಕಪ್ ಮಾಡಿಕೊಂಡು ವೀಡಿಯೋಸ್ ಮಾಡಲ್ಲ. ಆ್ಯಂಡ್ ನಿಮಗೆ ಅನಿಸ್ಬೋದು ಶೋ ಆಫ್ ಮಾಡ್ತಿದ್ದೀನಿ ಅಂತ. ನೋ, ಇಟ್ ಇಸ್ ನಾಟ್ ಎ ಶೋ ಆಫ್. ನಾನು ಹೇಗಿದ್ದೀನೋ ಹಾಗೆ ವೀಡಿಯೋಸ್ ಮಾಡಬೇಕು, ರಿಯಲಾಗಿ ನನ್ನ ವೀಡಿಯೋಸ್ನ ತೋರಿಸ್ಬೇಕು ಅಂತ ಹೇಳಿ ನನ್ನ ಒಪಿನಿಯನ್. ಅದಕ್ಕೋಸ್ಕರ ನಾನು ಹೀಗೆ ವೀಡಿಯೋಸ್ ಮಾಡ್ತಾಯಿದ್ದೀನಿ. ಸೊ ನೀವು ಹೇಗೆ ಅಕ್ಸೆಪ್ಟ್ ಮಾಡ್ತೀರಿ ಅನ್ನೋದ್ರ ಮೇಲೆ ನೆಕ್ಸ್ಟ್ ವೀಡಿಯೋಸ್ ಬರ್ತಾ ಹೋಗುತ್ತೆ. ಆ್ಯಕ್ಚುಲಿ 2022 ನಾನು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡಿದೆ. 1 ಇಯರ್ ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ದೆ. ತುಂಬ ಚೆನ್ನಾಗಿ ನನ್ನ ವೀಡಿಯೋಸು ರೀಚ್ ಆಗ್ತಿತ್ತು. ಮಾನಿಟೈಸೇಷನ್ ಅಪ್ಲೈ ಮಾಡಿಕೊಂಡೆ. ಸೊ ನನಗೆ ಕಾಪಿರೈಟ್ ಸ್ಟ್ರೈಕ್ ಇತ್ತು ಶಾರ್ಟ್ ವೀಡಿಯೋಸಲ್ಲಿ, ಅದಕ್ಕೋಸ್ಕರ ನಾನು ಮಾನಿಟೈಸೇಷನ್ ಆಗಿಲ್ಲ. ನನಗೆ ತುಂಬ ಡಿಸಪಾಯಿಂಟ್ ಆಯಿತು. ಅಪ್ಲೈ ಮಾಡಿದ ನಂತರ ಅದು ನನಗೊಂದು ಮೆಸೇಜ್ ಬಂತು, ಸೊ ರೀಯೂಸ್ಡ್ ಕಂಟೆಂಟ್ ಅಂತ ಆಗಿದೆ ಅಂತ. ಬಟ್ ನನಗೆ ಅರ್ಥ ಆಗಿಲ್ಲ ಯಾವುದು ರೀಯೂಸ್ಡ್ ಕಂಟೆಂಟ್ ಅಂದ್ಬಿಟ್ಟು. ಸೊ ಎಲ್ಲ ವೀಡಿಯೋಸ್ನೂ ಚೆಕ್ಔಟ್ ಮಾಡಿದೆ. ಬಟ್ ಲಾಂಗ್ ವೀಡಿಯೋಸ್ ಯಾವುದಕ್ಕೂ ಪ್ರಾಬ್ಲಮ್ ಇಲ್ಲ. ಶಾರ್ಟ್ ವೀಡಿಯೋಸಲ್ಲಿ ಸುಮಾರು ಕಾಪಿರೈಟ್ ಇತ್ತು ನನಗೆ. ಅಂದರೆ ನಾವು ಸಾಂಗ್ಸ್ ಆ್ಯಡ್ ಮಾಡ್ತೀರಲ್ವ, ಅದಕ್ಕೆ ಕಾಪಿರೈಟ್ಸ್ ಬಂದಿತ್ತು. ತುಂಬ ಡಿಸಪಾಯಿಂಟ್ ಆದೆ. ಏನು ಮಾಡಬೇಕಂತ ಗೊತ್ತಿಲ್ಲದೆ ಹಾಗೆ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ನಿಲ್ಲಿಸ್ಬಿಟ್ಟೆ. ಅದು ಹಾಗೇ ಪಾಸ್ ಆಗಿಬಿಟ್ಟಿತ್ತು ನನ್ನ ಚಾನಲ್. ಆನಂತರ ಅಂದರೆ ಲಾಸ್ಟ್ ಇಯರ್ ನವಂಬರಲ್ಲಿ ಡಿಸೈಡ್ ಆದೆ, ಲೆಟ್ಸ್ ಗೋ ವಿತ್ ಡೈಲಿ ವ್ಲಾಗ್ಸ್ ಅಂದ್ಬಿಟ್ಟು. ಸೊ ವ್ಲಾಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಕಂಪೇರಿಂಗ್ ಟು ಕುಕ್ಕಿಂಗ್ ಚಾನಲ್ ವ್ಲಾಗ್ಸ್ ಅಷ್ಟು ರೀಚ್ ಹೋಗ್ತಾ ಇದ್ದಿಲ್ಲ, ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಅಂತ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೇನಲ್ವ. ಸೊ ಮೇ ಬಿ ಇಂಗ್ಲೀಷಲ್ಲಿ ವೀಡಿಯೋಸ್ ಅಷ್ಟು ಚೆನ್ನಾಗಿ ರೀಚ್ ಆಗಿಲ್ಲ ಅಂದ್ಕೊತೀನಿ. ಮೇ ಬಿ ಅದೇ ಯೂಟ್ಯೂಬ್ ಅಲ್ಗರಿಸಮ್ಗೆ ಕನ್ಫ್ಯೂಸ್ ಆಯ್ತು ಅನಿಸುತ್ತೆ. ನಾನು ಯಾವ ಆಡಿಯನ್ಸ್ಗೆ ಪುಷ್ ಮಾಡಬೇಕು ನನ್ನ ವೀಡಿಯೋಸ್ ಅಂತ ಗೊತ್ತಿಲ್ಲದೇ ಕನ್ಫ್ಯೂಸ್ ಆಗಿರಬೇಕು, ಅದಕ್ಕೋಸ್ಕರ. ಆನಂತರ ಇವಾಗ ಕನ್ನಡದಲ್ಲಿ ಮಾಡೋವಾಗ ನನಗೆ ಗೊತ್ತಾಯಿತು, ಎಸ್ ನನ್ನ ಮಿಸ್ಟೇಕ್ಸ್ ಏನು, ನಾನು ಹೇಗೆ ಕರೆಕ್ಟ್ ಮಾಡಿಕೊಂಡೆ ಅದನ್ನು ಅಂತ ಇವಾಗ ನಂಗೆ ಅರ್ಥ ಆಯಿತು. ಸೊ ನೀವು ಯಾವುದೇ ಇನ್ ಕೇಸ್ ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತಿದ್ದರೆ, ಸೊ ಪರ್ಫೆಕ್ಟಾಗಿ ಯಾವ ಲ್ಯಾಂಗ್ವೇಜಲ್ಲಿ ಮಾಡಬೇಕು ಅನ್ನೋದನ್ನು ನೀವು ಡಿಸೈಡ್ ಆಗಬೇಕು. ಆ್ಯಂಡ್ ನಿಮ್ಮ ವೀಡಿಯೋಸ್ ಎಷ್ಟು ಕ್ಲಾರಿಟಿ ಇದೆ, ಮತ್ತು ನೀವು ತೆಲುಗು ಕನ್ನಡ ಹಾಗೆಲ್ಲ ಮಿಕ್ಸ್ ಮಾಡ್ತಾ ಹೋಗ್ತಿದ್ರೆ ಅದು ತುಂಬ ಕನ್ಫ್ಯೂಸ್ ಆಗುತ್ತೆ. ಯೂಟ್ಯೂಬ್ ನಿಮ್ಮ ವೀಡಿಯೋಸ್ನ ಪುಷ್ ಮಾಡಲ್ಲ ಆಡಿಯನ್ಸ್ಗೆ. ಅದಕ್ಕೋಸ್ಕರ ಒಂದು ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಳ್ಳಿ ಪರ್ಫೆಕ್ಟಾಗಿ, ಮತ್ತು ಅದೇ ಲ್ಯಾಂಗ್ವೇಜಲ್ಲಿ ನೀವು ವೀಡಿಯೋಸ್ ಮಾಡೋಕ್ಕೆ ರೆಡಿಯಾಗಿ. ಸೊ ಆವಾಗ ಡೆಫಿನೆಟಾಗಿ ನಿಮ್ಮದು ಯಾವುದಾದ್ರೂ ಒಂದು ವೀಡಿಯೋ ಆದರೂ ವೈರಲ್ ಆಗುತ್ತೆ. ಆನಂತರ ನಿಮಗೆ ಆಟೋಮೆಟಿಕ್ಕಾಗಿ ಸಬ್ಸ್ಕ್ರೈಬರ್ಸು ಮತ್ತು ವ್ಯೂಸು ಎಲ್ಲ ಚೆನ್ನಾಗಿ ಬರುತ್ತೆ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ ಗೈಸ್. ಇವತ್ತು ಇಷ್ಟೇ.
ತುಂಬ ವಿಡಿಯೋ ಏನು ಶೂಟ್ ಮಾಡಿಲ್ಲ, ಜಸ್ಟ್ ರ್ಯಾಂಡಮಾಗಿ ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೂಟೀನ್ ಮತ್ತು ಸೊ ಹೇಗೆ ನನ್ನ ಡೇ ಸ್ಟಾರ್ಟ್ ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೇನೆ. ತುಂಬ ವೀಡಿಯೋ ಶೂಟ್ ಮಾಡೋಕ್ಕೆ ನನಗೆ ಬೆಳಗ್ಗೆ ಟೈಮ್ ಸಿಕ್ಕಿಲ್ಲ, ಬಿಕಾಸ್ ಆಲ್ಮೋಸ್ಟ್ ಕೆಲಸ ನಮ್ಮ ಹಸ್ಬೆಂಡ್ ಮಾಡಿಬಿಟ್ಟಿದ್ರು. ಸೊ ಅದಕ್ಕೋಸ್ಕರ ನನಗೆ ಜಸ್ಟ್ ಒಂದು ಬ್ರೇಕ್ಫಾಸ್ಟ್ ಮಾಡೋ ಕೆಲಸ ಇತ್ತು, ಅದು ಜಸ್ಟ್ ಅದನ್ನು ಮಾತ್ರ ಶೂಟ್ ಮಾಡಿಕೊಂಡೆ. ಸೊ ಅದೇ ಪ್ರಾಬ್ಲಮ್ ಏನಂತಂದರೆ, ಸೊ ನಾನು ರೊಟೀನಾಗಿ ಕೆಲಸ ಮಾಡೋದನ್ನು ವೀಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕ್ತಿದ್ದೆ. ಇವತ್ತು ಆ್ಯಕ್ಚುಲಿ ಕೆಲಸ ಇಲ್ಲ, ಸೊ ಇದೇ ನನ್ನ ರೊಟೀನ್ ಕೆಲಸ ಆಗಿತ್ತು, ಜಸ್ಟ್ ಬ್ರೇಕ್ಫಾಸ್ಟ್ ಮಾಡೋದು. ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ಮಾಡ್ತಾ ನನ್ನ ಬಗ್ಗೆ, ನನ್ನ ವಿಡಿಯೋಸ್ ಬಗ್ಗೆ ಜಸ್ಟ್ ಒಂದು ಸ್ಮಾಲ್ ಕ್ಲಾರಿಫಿಕೇಷನ್ ಕೊಟ್ಟಿದ್ದೀನಿ ಈ ವಿಡಿಯೋದಲ್ಲಿ ಅಂತ ನಾನು ಭಾವಿಸ್ತಿದ್ದೇನೆ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋಸ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಡೈಲಿ ರೊಟೀನ್ ಬ್ಲಾಗ್ಸ್ ಡೆಫಿನೆಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಸೊ ವಿತೌಟ್ ಸಬ್ಸ್ಕ್ರಿಪ್ಷನ್ ನೀವು ನನ್ನ ವೀಡಿಯೋಸ್ ನೋಡ್ತಿದ್ದೀರಾ, ದಟ್ ಈಸ್ ಕ್ರೈಮ್. ಸೊ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿ, ಆನಂತರ ನನ್ನ ವೀಡಿಯೋಸ್ ನೋಡಿ. ಸೊ ಸಬ್ಸ್ಕ್ರೈಬ್ ಮಾಡಬೇಕು ಅಂದರೆ ನಿಮಗೇನು ಚಾರ್ಜಸ್ ಏನಾಗಲ್ಲ, ಜಸ್ಟ್ ಇಟ್ಸ್ ಎ ಫ್ರೀ. ಕೆಳಗೊಂದು ರೆಡ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಬಟನ್, ಅದ್ರ ಮೇಲೆ ಹೋಗಿ ಜಸ್ಟ್ ಒಂದು ಕ್ಲಿಕ್ ಮಾಡಿದ್ರೆ ಕ್ಲಿಕ್ ಆಗುತ್ತೆ. ಅಲ್ಲಿ ನೋಟಿಫಿಕೇಷನ್ ಬೆಲ್ ಬಟನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಕಾಣಿಸುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಮಾಡೋ ವೀಡಿಯೋಸ್ ಎಲ್ಲನೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನೀವು ನನ್ನ ವೀಡಿಯೋಸ್ನ ಮಿಸ್ ಮಾಡೋಕ್ಕಾಗಲ್ಲ. ಸೊ ನನ್ನ ವೀಡಿಯೋಸ್ನ ನೀವು ನೋಡ್ಬೋದು. ಅದು ನಾನೇನು ಫೋರ್ಸ್ ಮಾಡ್ತಿಲ್ಲ, ನಿಮ್ಗೆ ಇಷ್ಟ ಇದ್ದರೆ, ನನ್ನ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ಮಾತ್ರ ನನ್ನ ವೀಡಿಯೋಸ್ ನೋಡಿ ಅಂತ ಹೇಳ್ತಿರೋದು. ಹೋಪ್ ಈ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. Meet you in another interesting video. Until then, take care. Bye bye.